ಈ ಪಾತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು. ಇದಾಗ ಡೈರೆಕ್ಟರ್ ನನಗೆ ಫಸ್ಟ್ ಕೇಳಿದ ಪ್ರಶ್ನೆನೇ, ಚಿನ್ನ ದೊಡ್ಡವನ್ ಥರ ಕಾಣಿಸ್ತಿದ್ದೀನಿ ನೀನು, ಅದು ಆ ಪಾತ್ರಕ್ಕೆ ಸೂಟ್ ಆಗ್ತೀಯಾ ಅಂತ. ನನ್ನ ಕ್ಯಾರೆಕ್ಟರ್ ಒಂದು ಫುಲ್ ಟಾಮ್ ಬಾಯ್ ಕ್ಯಾರೆಕ್ಟರ್, ಬಟ್ ಯಾರಿಗೂ ಹೊಡೆಯುವಂಥ ಅವಕಾಶ ಸಿಕ್ಕಿರಲಿಲ್ಲ. ಕಾಲೇಜ್ ಡೇಸು ಸ್ಕೂಲ್ ಡೇಸಲ್ಲೆಲ್ಲ ನಾನು ಏನು ಮಾಡಿದ್ದೀನೋ ಎಕ್ಸಾಕ್ಟ್ಲಿ ಸಿನಿಮಾದಲ್ಲಿ ಅದೇ ಕಟ್ ಪೇಸ್ಟ್ ಮಾಡಿದ್ದೀನಿ. ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ಫಿಲಮು ಎಂಟರ್ಟೈನ್ಮೆಂಟ್ ಅಲ್ಲದೆ ವಿತ್ ಮೆಸೇಜ್ ನಾವು ಬರ್ತಾ ಇದೀವಿ. 3 ಸಾಂಗು, ಟಕಿಲಾ ಸಾಂಗ್ ಇವೆಲ್ಲ ನೋಡ್ಕೊಂಡು ಬಂದವ್ರು ನಾವೆಲ್ಲ. ಬಟ್ ಇಸ್ ವೆರಿ ಫ್ರೆಂಡ್ಲಿ ಆಫ್ನಲ್ಲಿ. ಅಂದರೆ ಲೈಕ್ ನಾವೇ ಹೆಂಗಿರ್ತೀವೋ ಅವ್ರು ಅದೇ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ನಂಗೆ ಅವಾಗ ಯಾವ ಟೆಕ್ನಿಷಿಯನ್ಸ್ನು ನಾವು ಬಿಟ್ಟಿಲ್ಲ, ಎಲ್ಲಾರನ್ನೂ ಕೂಡಿಕೊಂಡಿದ್ದೀವಿ, ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈಕಲ್ ಗ್ಯಾಪ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ. ಇದೇ ಜುಲೈ 19 ತಾರೀಕು ವಿದ್ಯಾರ್ಥಿನಿಯರು ಸಿನಿಮಾ ರಿಲೀಸ್ ಆಗ್ತಿದೆ. ಆ ಚಿತ್ರದ ಸ್ಟಾರ್ ಕ್ಯಾಸ್ಟ್ಗಳು ನನ್ನ ಜೊತೆಗಿದ್ರೆ ಬನ್ನಿ ಮಾತಾಡ್ಸ್ಕೊಳೋಣ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್. ಓಕೆ. ಅಲ್ಲ ಸೂಪರ್, ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಓಕೆ. ಇಲ್ಲ, ನೀವು ಟ್ರೈಲರಲ್ಲಿ ನಾನು ನೋಡಿದ ತಕ್ಷಣ ಹುಡುಗು ಅಂದರೆ ಇನ್ನೂ ಕಾಲೇಜವರು ಅಂತ ಥರ ಕಂಡ್ರಿ. ಏನು ಕಿಲೋ ವೆಯ್ಟ್ಸ್ ಎಲ್ಲ ಜಾಸ್ತಿ ಪುಟಪ್ಸ್ ಆಗಿದ್ದೀರಾ ಅಂತ ಕಾಣಿಸುತ್ತೆ. ಓಕೆ ಓಕೆ ಓಕೆ. ಅಂಡ್ ಅದು ಕ್ಯಾರೆಕ್ಟರ್ಗೆ ಅಂತಾನೆ ನಾವು ರೆಡಿ ಆಗಿದ್ವಿ, ಕ್ಯಾರೆಕ್ಟರ್ಗೆ ಅಂತಾನೆ ಎಲ್ಲ ಸಣ್ಣಾಗಿ ಲುಕ್ ಬರ್ಸ್ಕೊಂಡಿದ್ವಿ. ಚಿಕ್ಕ ಹುಡುಗರ ಥರ ಕಾಣೋಣ ಅಂತ. ಈಗ ಒಂದು ಗಾದೆ ಇದೆ, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು, ಗಂಡು ಮಕ್ಳು ಸಂಬಳ ಕೇಳಬಾರ್ದು ಅಂತ. ಈಗ ನೀವು ಚಿಕ್ಕವರಾದಾಗ ಹೇಗೆ ಅನಿಸ್ತಿತ್ತು ನಿಮ್ಗೆ ಪಾತ್ರ ಮಾಡಿದಾಗ? ತುಂಬಾ ಚೆನ್ನಾಗಿತ್ತು. ನನಗೆ ಅನ್ಸುತ್ತೆ ಈ ಹೆಣ್ಮಕ್ಳು ಚಿಕ್ಕ ವಯಸ್ಸು ಥರ ಕಂಡಾಗ 4-5 ಫೋಟೋ ತಕೊಂಡು ಇಟ್ಕೋತಾರೆ. ನಾನು ಈ ಥರ ಆ ಥರ ಮಾಡಿದ್ದೀರಾ ಈ ಸಿನಿಮಾ? ಓಕೆ. 4-5 ಹೋದು ನೀವು 2000-3000 ಅನ್ಬೇಕು. ಯೂನಿಫಾರ್ಮ್ ಹಾಕೊಂಡಿದ ತಕ್ಷಣ ಫುಲ್ ಅದೇ ವೈಬ್ಸ್ ಬಂದ್ಬಿಡೋದು. ಮತ್ತೆ ರೀಕಾಲ್ ಸ್ಕೂಲ್ಗೆ ಹೋಗ್ಬಿಡ್ತೀವಿ, ಕಾಲೇಜ್ಗೆ ಹೋಗ್ಬಿಡ್ತೀವಿ. ಓಕೆ ಓಕೆ. ಈ ಪಾತ್ರನ ನೀವು ಆಯ್ಕೆ ಮಾಡ್ಕೊಂಡಾಗ ಈ ಪಾತ್ರದ ಪ್ರಿಪ್ರೇಷನ್ ಹೇಗಿತ್ತು? ಈ ಪಾತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು. ಓಕೆ. ಸಿಕ್ಕಿದಾಗ ಡೈರೆಕ್ಟರ್ ನನಗೆ ಫಸ್ಟ್ ಕೇಳಿದ ಪ್ರಶ್ನೆನೇ, ಚಿನ್ನ ದೊಡ್ಡವನ್ ಥರ ಕಾಣಿಸ್ತಿದ್ದೀನಿ ನೀನು, ಅದು ಆ ಪಾತ್ರಕ್ಕೆ ಸೂಟ್ ಆಗ್ತೀಯಾ ಅಂತ. ಸರ್ ನೀವು ಶೂಟಿಂಗ್ ಅಷ್ಟಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿದೆ. ಅದೇ ಥರ ನಾನು ಶೂಟಿಂಗ್ ಆಡಿಷನ್ ಆದ್ಮೇಲಿಂದ 2 ತಿಂಗಳಿಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಶೂಟಿಂಗ್ ಅಷ್ಟರಲ್ಲಿ ನನ್ನ ವೆಯ್ಟ್ನೆಲ್ಲ ಕಟ್ ಡೌನ್ ಮಾಡಿಕೊಂಡು ಆ ಲುಕ್ ಬರ್ಸ್ಕೊಂಡು ರೆಡಿ ಆದೆ. ಓಕೆ ಓಕೆ. ಭಾನು ಮ್ಯಾಮ್, ನಿಮ್ಗೆ ಅನಿಸ್ತು? ಅದೇ ಆ್ಯಕ್ಟಿಂಗ್ ವೈಸ್ ಅಂತ ಬಂದರೆ ನಮ್ಗೆ ಅರುಣ್ ಸರ್ ಬಿಫೋರ್ ವಿ ಗೋ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ವರ್ಕ್ಶಾಪ್ ಅಂತೆಲ್ಲ ಒಂದು 20 days ವರ್ಕ್ಶಾಪ್ ಎಲ್ಲ ಮಾಡಿದ್ರು. ಸೊ ಅವಾಗ ಮೋಲ್ಡ್ ಆಗಿ ಅವಾಗ ಯಾವ್ದೋ ಚಿಕ್ಕ ಮಕ್ಕಳು ಅಂತ ಮೈಂಡಲ್ಲಿ ತಗೊಂಡು ಹಂಗೆ ಆಗ್ಬಿಟ್ಟಿದ್ರು. ಓಕೆ ಓಕೆ. ಅರುಣ್ ಸರ್ ಈ ಕತೆ ಬಂದು ಹೇಳಿದಾಗ ನಿಮ್ಗೆ ಅನಿಸ್ತಾ ಈ ಪಾತ್ರ ನಮ್ಗೆ ಸೂಟ್ ಆಗುತ್ತೆ ಅಂತ? 100%. ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಒಂದು ಫುಲ್ ಟಾಮ್ ಬಾಯ್ ಕ್ಯಾರೆಕ್ಟರ್. ಸೊ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ದೆ, ಎಸ್ ಐ ಕ್ಯಾನ್ ಡೂ ದಿಸ್ ಅಂತ. ಯಾಕಂದ್ರೆ ನನ್ನ ರಿಯಲ್ ಲೈಫಲ್ಲಿ ರಿಯಲಿ ಫುಲ್ ಆಗಿರೋದು. ಓಕೆ ಓಕೆ. ನಿಮ್ಗೆ ಹೆಂಗೆ ಅನಿಸ್ತು? ನನಗೆ ಹೆಂಗೆ ಕನೆಕ್ಟ್ ಆಯಿತು ಅಂತಂದರೆ, ನನ್ನ ಕಾಲೇಜ್ ಡೇಸು ಸ್ಕೂಲ್ ಡೇಸಲ್ಲೆಲ್ಲ ನಾನು ಇದೇ ಥರ ಇದ್ದೆ. ನನಗೇನು ಪಾತ್ರ ಅವರು ನರೇಟ್ ಮಾಡಿದ್ರು ಹಂಗೆ ಇತ್ತು. ಸೊ ಅದಕ್ಕೆ ಎಸ್ ಐ ಕ್ಯಾನ್ ಡೂ ದಿಸ್ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ರಿ. ಆ್ಯಂಡ್ ನಾವಿಬ್ರು ಒಟ್ಟಿಗೆ ಸ್ಕ್ರಿಪ್ಟ್ ಕೇಳಿದ್ದು. ಅವಾಗ ಮಜಾ ಆಯಿತು. ಓಕೆ. ನಿಮಗೆ ಈ ಪಾತ್ರ ಮಾಡಬೇಕಾದ್ರೆ ಅನಿಸುತ್ತಾ ಅಂತ ಸ್ಕೂಲ್ ಡೇಸ್ಗಾಗಲಿ ಕಾಲೇಜ್ ಲೈಫಲ್ಲಾಗಲಿ ಎಂಜಾಯ್ ಮಾಡಲಾರ್ದು ಆನ್ ಸ್ಕ್ರೀನ್ ನಾನು ಎಂಜಾಯ್ ಮಾಡಿಸ್ತಾ ಇದ್ದೀನಿ ಅಂತ ಯಾವ್ದಾರು ಅನ್ನಿಸ್ತಾ? ಇವಾಗ ಕಾಲೇಜಲ್ಲಿ ನಾನು ಎಂಜಾಯ್ ಮಾಡಿದ್ದೀನಿ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ದೀನಿ, ಎಲ್ಲ ಕಾಲು ಹೇಳ್ಕೊಂಡು ರ್ಯಾಗಿಂಗ್ ಎಲ್ಲ ಮಾಡ್ಕೊಂಡು. ಬಟ್ ಯಾರಿಗೂ ಹೊಡೆಯುವಂಥ ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಿ ಸಿಕ್ತು. ಸರಿಯಾಗಿ ಹೊಡೆದಿದ್ದೀನಿ. ಓಕೆ ಓಕೆ. ನಿಮಗೆ ಯಾವ ಥರ? ನನ್ನ ಕಾಲೇಜ್ ಡೇಸು ಸ್ಕೂಲ್ ಡೇಸಲ್ಲೆಲ್ಲ ನಾನು ಏನು ಮಾಡಿದ್ದೀನೋ ಎಕ್ಸಾಕ್ಟ್ಲಿ ಸಿನಿಮಾದಲ್ಲಿ ಅದೇ ಕಟ್ ಪೇಸ್ಟ್ ಮಾಡಿದ್ದೀನಿ. ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿ ಕ್ಯಾಮ್ರಾ ಇತ್ತು, ಅಲ್ಲಿ ಕ್ಯಾಮ್ರಾ ಇದ್ದಿಲ್ಲ. ಓಕೆ ಓಕೆ. ಅಂದರೆ ಈ ಒಂದು ಪಾತ್ರ ಅಂತ ಬಂದಾಗ ಈಗ ಜನರು ನೋಡ್ತಾರೆ, ಅಪ್ಪ ಅಮ್ಮಂದು ಫ್ಯಾಮಿಲಿ ಆಡಿಯನ್ಸು ಬಂದು ನೋಡ್ತಾರೆ. ಈ ಪಾತ್ರ ಅಂದಾಗ ಫ್ಯಾಮಿಲಿ ಆಡಿಯನ್ಸ್ ಕೂತು ನೋಡ್ಬೋದಾ ಈ ಸಿನಿಮಾನ? 100%. ಇದು ಆ್ಯಕ್ಚುಲಿ ಮಾಡಿರೋದೇ ಫ್ಯಾಮಿಲಿ ಆಡಿಯನ್ಸ್ಗೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ನೋಡಬೇಕು. ಯಾಕಂದ್ರೆ ಅಷ್ಟು ಎಂಟರ್ಟೈನ್ಮೆಂಟು ಇದೆ. ನೀವು ದೊಡ್ಡವರಾಗಿದ್ರು ನೀವು ಅದನ್ನ ನೋಡಿ. ಇಲ್ಲ ನಾನು ಚಿಕ್ಕ. ಓಕೆ. ದೊಡ್ಡವ್ರು ಬಂದು ಕೂತ್ಕೊಂಡು ನೋಡಿದ್ರು ಅವ್ರು ಅದನ್ನ ನೋಡ್ತಾ ಅವ್ರ ಬಾಲ್ಯಕ್ಕೆ ಹೋಗ್ತಾರೆ, ನಾವು ಮಾಡಿದ್ವಲ್ಲ ಅಂತ. ಆ್ಯಂಡ್ ಆಲ್ಸೋ ಈ ಫಿಲಮು ಎಂಟರ್ಟೈನ್ಮೆಂಟ್ ಅಲ್ಲದೆ ವಿತ್ ಮೆಸೇಜ್ ನಾವು ಬರ್ತಾ ಇದ್ದೀವಿ. ಅದನ್ನ ಎಸ್ಪೆಷಲಿ ದೊಡ್ಡವ್ರು ನೋಡಬೇಕು. ಯಾಕಂದರೆ ಒಬ್ಬ ಮಗುನ ಹೆಂಗೆ ಬೆಳೆಸ್ಬೇಕು, ಯಾವ ಥರ ಬೆಳೆಸ್ಬೇಕು ಅನ್ನೋದು ಪೇರೆಂಟ್ಸ್ ಕೈಯಲ್ಲಿರುತ್ತೆ. ಸೊ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದು ಗೊತ್ತಾಗುತ್ತೆ. ಓಕೆ. ಈ ಸಿನಿಮಾದಲ್ಲಿ ಸಂಬರ್ಗಿ ಸರ್ ಆಗಲಿ, ಚಂದನ್ ಶೆಟ್ಟಿ ಸರ್ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದ ಅನುಭವ ಹೇಗಿತ್ತು? ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವು ನಮ್ಮ ಕಾಲೇಜ್ ಡೇಸಲ್ಲೆಲ್ಲ 3 ಸಾಂಗು, ಟಕಿಲಾ ಸಾಂಗ್ ಇವೆಲ್ಲ ನೋಡ್ಕೊಂಡು ಬಂದವ್ರು ನಾವೆಲ್ಲ. ನೀವು ಸ್ಕೂಲ್ ಡೇಸಲ್ಲಿ, ನನ್ನ ಕಾಲೇಜ್ ಡೇಸಲ್ಲಿ. ಸೊ ಫಸ್ಟ್ ಡೆಬ್ಯೂ ಸಿನಿಮಾಗೆ ಚಂದನ್ ರೋ ಜೊತೆ ಆ್ಯಕ್ಟ್ ಮಾಡ್ತೀವಿ ಅಂತ ಅಂದಾಗ ಅದು ಒಂಥರ ಖುಷಿ ಆಗುತ್ತೆ. ಈಸ್ ಎ ಸೆಲೆಬ್ರಿಟಿ ಅನ್ನೋ ಫೀಲ್ ಅವ್ರು ನಮ್ಗೆ ಯಾವತ್ತೂ ಕೊಟ್ಟಿಲ್ಲ. ಇವತ್ತಿಗೂ ನಾನು ಬ್ರೋ ಅಂತೀನಿ, ಅವರು ನನ್ನ ಬ್ರೋ ಅಂತಾರೆ. ಅಷ್ಟು ಕಂಫರ್ಟ್ ಝೋನ್ ಇದೆ. ಆ್ಯಂಡ್
ಓಕೆ ಆ್ಯಂಡ್ ಅದ್ರ ಜೊತೆಲಿ ಭವ್ಯಮ್ಮ ಕಾಣಿಸ್ಕೊಂಡಿದ್ದಾರೆ, ನನ್ನ ತಾಯಿ ಪಾತ್ರದಲ್ಲಿ ಸುನೀಲ್ ಪುರಾಣಿಕ್ ಸರ್ ಕಾಣಿಸ್ಕೊಂಡಿದ್ದಾರೆ, ಪ್ರಶಾಂತ್ ಸಂಬರ್ಗಿ ಸರ್ ಕಾಣಿಸ್ಕೊಂಡಿದ್ದಾರೆ, ಆಮೇಲೆ ಅರವಿಂದ್ ರಾವ್ ಸರ್ ಕಾಣಿಸ್ಕೊಂಡಿದ್ದಾರೆ. ಸೊ ದೊಡ್ಡ ಬಳಗನೇ ಇದೆ. ಓಕೆ. ಪ್ರಶಾಂತ್ ಸಂಬರ್ಗಿ ಸರ್ ಅಂದ ತಕ್ಷಣ ನಂಗೆ ಫುಲ್ ಭಯ ನಿಮ್ಮ ತಂದೆಯವ್ರ ಪಾತ್ರ. ಇವ್ರ ತಂದೆ ಫುಲ್ ಭಯ ಆಗೋಯ್ತು. ಅಯ್ಯೋ ನಾನು ನೋಡ್ತೀನಲ್ವಾ ಮಾತಾಡೋದು ಹಂಗೆ ಹಿಂಗೆ ಫುಲ್ ಸ್ಟ್ರಿಕ್ಟ್ ಆಗಿ, ನಾನು ಮುಗೀತು ಗುರು ನನ್ನ ಕತೆ ಮುಗೀತು ಅಂತ. ಬಟ್ ಇಸ್ ವೆರಿ ಫ್ರೆಂಡ್ಲಿ ಆಫ್ ಸ್ಕ್ರೀನಲ್ಲಿ. ಅಂದರೆ ಲೈಕ್ ನಾವೇ ಹಿಂಗಿರ್ತೀವೋ ಅವ್ರು ಅದೇ ಥರ ಟ್ರೀಟ್ ಮಾಡ್ತಾರೆ ಅನ್ನೋದು ನಂಗೆ ಅವಾಗ ಗೊತ್ತಾಯ್ತು. ಓಕೆ. ಸ್ಕ್ರೀನ್ ಪ್ಲೇ ಅಂತ ಬಂದಾಗ ವಿದ್ಯಾರ್ಥಿನಿ ಅನ್ನೋ ಟೈಟ್ಲ್ ಇಟ್ಟಿದ್ದಾರೆ. ಈ ಸಿನಿಮಾ ಬೇರೆ ಟೈಟ್ಲ್ ಕೊಡೋದಾದ್ರೆ ನೀವು ಯಾವ ಥರ ಟೈಟ್ಲ್ ಕೊಡ್ಬೋದು ನೀವಿಬ್ಬರು? ಸ್ಟೂಡೆಂಟ್ಸ್ ಆನ್ ಫೈರ್. ಸ್ಟೂಡೆಂಟ್ಸ್ ಆನ್ ಫೈರ್. ಓಕೆ. ನೀವು ಮೇಡಮ್? ಬ್ಯಾಡ್ ಬಾಯ್ಸ್. ಓಕೆ. ಬಾಯ್ಸ್ ಆರ್ ಬ್ಯಾಡ್ ಸ್ಟೂಡೆಂಟ್ಸ್. ಓಕೆ. ಈ ಅಂದರೆ ಸೆಟ್ಸ್ಗಳಲ್ಲಿ ನೀವು ಮಾಡ್ತಂದ ಫನಿ ಇನ್ಸಿಡೆಂಟ್ ಯಾವ್ದು ನೆನಪು ಇದೆಯಾ? ಸಾಕಷ್ಟಿದೆ. ತುಂಬಾ ಇದೆ. ನನಗೆ ಒಂದ್ಸಲ ಹಾವ್ನ ಇಟ್ಕೊಂಡು ಬಂದ್ಬಿಟ್ಟು ಪ್ರ್ಯಾಂಕ್ ಮಾಡಿದ್ರು. ಅದಕ್ಕೆ ನಾನು ಅದು ಫೇಕ್ ಹಾವು. ಅದಕ್ಕೆ ಬಿದ್ಬಿಟ್ಟೆ. ಅದೊಂದು ಅಂದರೆ ಆ ಒಂದು ನಿಮ್ಗೆ ಜಾಸ್ತಿ ಭಯ? ಇಲ್ಲ, ಬಟ್ ಅದು ಔಟ್ ಆಫ್ ಬ್ಲೂ ಮೂನ್. ಲೈಕ್ ಗೊತ್ತೇ ಇಲ್ಲ. ಟಿಫನ್ ಬಾಕ್ಸ್ ಕೊಟ್ಟರು ನಾನು ತೆಗೆದ ತಕ್ಷಣ ಅದು ಪುಟ್ಕಂತ ಬಂದ್ಬಿಡ್ತು. ಸೊ ಭಯ ಆಗೋಯ್ತು. ಸೊ ಆ ಥರ ಎಲ್ಲ ಫನಿ ಓಕೆ. ನಿಮ್ಗೆ ಯಾವ್ದು ಫನಿ ಇನ್ಸಿಡೆಂಟ್? ಸಾಕಷ್ಟು ಇನ್ಸಿಡೆಂಟ್ಸ್ ಇದೆ. ನಾವು ಎಲ್ಲ ತರಲೆಗಳೇ ಸರಿನಾ, ಎಲ್ಲರೂ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಯಾರನ್ನು ಯಾವ ಟೆಕ್ನಿಷಿಯನ್ಸ್ನು ನಾವು ಬಿಟ್ಟಿಲ್ಲ, ಎಲ್ಲಾರನ್ನೂ ಗೋಳಿಕೊಂಡಿದ್ದೀವಿ. ಈವನ್ ಡೈರೆಕ್ಟರ್ಗೂ ಕೆಲಸ ಮಾಡೋ ಟೈಮಲ್ಲಿ ಮಾತ್ರ ನಮ್ಮ ಡೈರೆಕ್ಟರ್ ಸಿಟ್ಟು, ಆ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮ್ ಅವ್ರನ್ನೂ ಗೋಳಿಕೊಂಡಿದ್ದೀವಿ. ಮಜಾ ಮಾಡ್ಕೊಂಡು ಸಿನಿಮಾ ಮಾಡಿದ್ದೀವಿ. ಓಕೆ. ಈ ಸಿನಿಮಾ ಈ ಕಂಟೆಂಟ್ ಮಿಸ್ ಮಾಡ್ಕೋತಾರಂತಂದ್ರೆ ಯಾವ ಕಂಟೆಂಟ್? ಅದು ಅರ್ಥ ಆಗಿಲ್ಲ. ಜನ ನಿಮ್ಮ ಸಿನಿಮಾ ಬರಲಿಲ್ಲ ಅಂತಂದರೆ ಯಾವ ಕಂಟೆಂಟ್ ಮಿಸ್ ಮಾಡ್ಕೋತಾರೆ? ಜನಕ್ಕೆ ಈ ಕಾಲೇಜ್ ಸ್ಟೋರಿ ಅಂದಿದ ತಕ್ಷಣ, ಇವಾಗ ಟೈಟಲ್ ನೋಡಿದ ತಕ್ಷಣ ಇದು ಒನ್ ಆಫ್ ದಿ ಕಾಲೇಜ್ ಸ್ಟೋರಿ, ಒಂದು ಎಂಟರ್ಟೈನ್ಮೆಂಟ್ ಎತ್ಕೊಂಡು ಕಾಮಿಡಿ ಎತ್ಕೊಂಡು ಬಂದಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ನಮ್ಮ ಸಿನಿಮಾ ಎಂಟರ್ಟೈನ್ಮೆಂಟು, ಕಾಮಿಡಿ, ಎಮೋಷನ್ಸು, ಮೇಯ್ನಾಗಿ ಒಂದು ಮೆಸೇಜ್ ಜೊತೆ ಬರ್ತಿದೆ. ಆ ಮೆಸೇಜ್ನ ಮಿಸ್ ಮಾಡ್ಕೋತಾರೆ. ಆ ಮೆಸೇಜ್ ಏನಪ್ಪ ಅಂತಂದರೆ ನೋಡ್ಬೇಕು. ಓಕೆ, ಮೂವಿ ನೋಡ್ಬೇಕು. ಎಲ್ಲಿ ಕಂಟೆಂಟ್ ಬಿಟ್ಕೊಟ್ಬಿಡ್ತಾರೆ. ಓಕೆ. ಇದೇ ಜುಲೈ 19ನೇ ತಾರೀಕು 19ನೇ ತಾರೀಕು ಜುಲೈ 19ನೇ ತಾರೀಕು ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ವೀಕ್ಷಕರಿಗೆ ಏನಂತ ಹೇಳು? ಸೊ ಆಸ್ ಯೂಶುವಲ್ ಎಸ್, ಎಲ್ರಿಗೂ ನಾನು ವಿನಂತಿ ಮಾಡ್ಕೊಳೋದು ಏನಪ್ಪ ಅಂತಂದರೆ, ನಾವೆಲ್ಲ ಹೊಸಬ್ರು ಇದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಮೂಲಕ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಿ ನಮ್ಮ ಚಿತ್ರನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮಿಸ್ ಮಾಡಿದೆ. ಜುಲೈ 19 ಥಿಯೇಟರ್ಗೆ ಬಂದು ನಾವು ಮೂವಿನ ನೋಡಿ. ಇಷ್ಟು ದಿನ ನಮಗೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಲವ್ ಶವರ್ ಮಾಡಿದ್ದೀರಾ, ಅದೇ ಥರ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ನೋಡೋದಲ್ಲ, ಇದೇ ಜುಲೈ 19ನೇ ತಾರೀಕು ವಿದ್ಯಾರ್ಥಿನಿ ಸಿನಿಮಾ ರಿಲೀಸ್ ಆಗ್ತಾರೆ. ಎಲ್ಲರೂ ಬಂದು ನೋಡ್ಬೇಕಂತ ಕೇಳ್ತೀನಿ. ಥ್ಯಾಂಕ್ ಯು.